ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಅದು ಕೂಡ ಓಪನ್ ನಾಮಿನೇಷನ್ ರಿಲೇಟೆಡ್ ಇರುವಂಥ ಒಂದು ಪ್ರೋಮೋ. ಅಂದರೆ ಎಲ್ಲರ ಮುಂದೆ ನಾಮಿನೇಟ್ ಮಾಡಬೇಕಾಗುತ್ತೆ. ಈ ಥರ ಮಾಡಬೇಕಾದ್ರೆ ತುಂಬ ವಿಷಯಗಳು ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕಾರಣಗಳು ತುಂಬ ಕಟ್ಟಾಗಿರಬೇಕಾಗುತ್ತೆ, ಇಲ್ಲ ಅಂದರೆ ಜಗಳ ಅಂತೂ ಗ್ಯಾರಂಟಿ. ಅದಕ್ಕೋಸ್ಕರ ನಮ್ಮ ಬಿಗ್ ಬಾಸ್ ಅವರು ಈ ಥರ ಓಪನ್ ಆಗಿ ನಾಮಿನೇಟ್ ಮಾಡೋ ರೀತಿ ಮಾಡುವಂಥದ್ದು. ತುಂಬ ವಿಷಯಗಳು ಕ್ರಿಯೇಟ್ ಆಗೋ ರೀತಿ ಇದೆ. ಜೊತೆಗೆ ಕ್ಯಾಪ್ಷನ್ ಕೂಡ ತುಂಬ ಚೆನ್ನಾಗಿದೆ. ಮನೆಯನ್ನೇ ಸುಡುತ್ತಾ ನಾಮಿನೇಷನ್ ಕಾವು. ಪ್ರತಿ ಸಲ ಅದೇ ತಾನೇ ಆಗುವಂಥದ್ದು. ಪ್ರತಿ ಸಲ ನಾಮಿನೇಷನ್ ಆದಾಗ ಈ ಕತೆ ಇದ್ದಿದ್ದೆ. ಆ್ಯಂಡ್ ಇವಾಗ ಇಲ್ಲಿ ಕೆಲವು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಬೇಕಾದ್ರೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋ ರೀತಿ ಕೂಡ ಇದೆ. ಸೊ ಅದನ್ನು ಡೀಟೇಲಾಗಿ ಮಾತಾಡೋಣ ಆಮೇಲೆ. ಸೊ ಇವಾಗ ಸದ್ಯಕ್ಕೆ ಪ್ರೊಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಇಲ್ಲ ಆರ್ಡರ್ ಮಾಡ್ತಾರೆ, ಅದೇ ತಕೊಂಡ್ ಬಾ ಇದೇ ತಕೊಂಡ್ ಬಾ. ಯಾರ ಮೇಲೆ ಡಿಪೆಂಡ್ ಆಗಿದೀನಮ್ಮ, ಇಲ್ಲಿ ರೆಸ್ಪೆಕ್ಟ್ ಮಾಡಬೇಕು. ನಿನಗೆ ಏನು ಅರ್ಥ ಆಗಲ್ಲ ಈ ಮನೆಯಲ್ಲಿ. ಸುಮ್ಮನೆ ಬಂದ್ಬಿಟ್ಟಿದ್ಯಾ ಈ ಬಿಗ್ ಬಾಸ್ ಮನೆಗೆ. ಡಿಪೆಂಡ್ ಆಗಿರೋ ನೋಡಿದ್ದಾರೆ, ಡಿಪೆಂಡೆಂಟ್. ಓ ಮೈ ಗಾಡ್, ಇದು ಓವರ್ ಆಕ್ಟಿಂಗ್. ನಮ್ಮನೆ ಇದು ಚೈಲ್ಡಿಶ್ ಬಿಹೇವಿಯರ್. ನಾವು ಸರ್ವೆಂಟ್ ಅಲ್ಲ. ಹೌದು, ಸರ್ವೆಂಟ್ ಬಂದೆ. ಈ ಥರ ಮಾತುಗಳನ್ನ ಹೇಳಿನೇ ಎಲ್ಲ ತಗ್ಲಾಕೊಳ್ಳುವಂಥದ್ದು. ಏನ್ಸುತ್ತೆ ಗೈಸ್, ರಾಶಿಕಾ ವರ್ಸಸ್ ರಕ್ಷಿತಾ RR ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಕೆಲವು ವಿಷಯಗಳಾಗೋದಕ್ಕೆ ಮೇನ್ ಕಾರಣ ಈ ನಾಮಿನೇಷನ್ ಅನ್ನೋ ಪ್ರಕ್ರಿಯೆ. ಓಕೆನಾ, ಇಲ್ಲಿ ನಾಮಿನೇಷನ್ ನಡಿಬೇಕಾದ್ರೆ ಆ ರೀಸನ್ಗಳು ಕಟ್ಟಾಗಿದ್ಬಿಟ್ರೆ ಏನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಬಟ್ ಏನಂದರೆ ಟ್ರಿಗರ್ ಮಾಡೋ ರೀತಿ ಇತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಈ ಪ್ರೋಮೋ ನೋಡ್ತಿರ್ಬೇಕಾದ್ರೆ ನನ್ನ ಪ್ರಕಾರ ಗಿಲ್ಲಿಯವರು, ಅಶ್ವಿನಿ ಗೌಡ ಅವರು, ಜೊತೆಗೆ ಜಾನ್ವಿ, ರಾಶಿಕಾ, ರಕ್ಷಿತಾ ಮತ್ತು ಸ್ಪಂದನ ಕೂಡ ಇಷ್ಟು ಜನ, ಮತ್ತು ಕಾವ್ಯರು ಒಂದೇನೋ ಬಿದ್ದಿರೋ ರೀತಿ ಇದೆ. ಇಷ್ಟು ಜನ ನಾಮಿನೇಟ್ ಆಗಿರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇಷ್ಟು ಜನದಲ್ಲಿ ನಿಮ್ಮ ಒಟ್ಟು ಯಾರಿಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಅನಿಸ್ಬೋದು ಗಿಲ್ಲಿನ ಅಥವಾ ರಕ್ಷಿತಾ ಅವ್ರನ್ನ ಅಥವಾ ಬೇರೆ ಸ್ಪರ್ಧಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತ. ಅನ್ಸೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಇದೊಂದು ನಾಮಿನೇಷನ್ ಪ್ರಕ್ರಿಯೆ ಆಗಿರೋದ್ರಿಂದ ಟಾರ್ಗೆಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಇದನ್ನು ನಾವು ಹೇಗೆ ಅನ್ಕೋಬೋದು ಅಂದರೆ, ಇವಾಗ ಇವ್ರು ಹೈಲೈಟ್ ಆಗ್ತಾ ಇದ್ದಾರೆ. ಸೊ ಹಾಗೆ ಎಲ್ಲರ ಕಣ್ಣು ಅವ್ರ ಮೇಲೆ ಹೋಗಿದೆ, ಹಾಗಾಗಿ ನಾಮಿನೇಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇವಾಗ ತುಂಬ ಜನಕ್ಕೆ ಅರ್ಥ ಆಗ್ತದೆ ಇಲ್ಲಿ ಯಾರು ಹೈಲೈಟ್ ಆಗ್ತಿದ್ದಾರೆ, ಯಾರು ಜಾಸ್ತಿ ಜನ ಪ್ರೀತಿ ಸಂಪಾದನೆ ಮಾಡ್ತಿದ್ದಾರೆ, ಆ್ಯಂಡ್ ಯಾರನ್ನ ಟಾರ್ಗೆಟ್ ಮಾಡ್ಬೋದು, ನಾವು ಯಾರನ್ನ ಆಚೆ ಕಳಿಸ್ಬೇಕು, ಯಾರು ಸ್ಟ್ರಾಂಗ್ ಇದ್ದಾರೆ, ಪ್ರತಿಯೊಂದು ವಿಷಯಗಳು ಕೂಡ ಇವಾಗ ಜನಕ್ಕೆ ಗೊತ್ತಾಗ್ತಿದೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ. ಯಾಕಂದರೆ ವಾರಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಒಂದು ಸೌಂಡ್ ಬರುತ್ತೆ ಗೊತ್ತು ಜನಗಳದ್ದು, ಅಲ್ಲೇ ಅರ್ಥ ಆಗ್ಬಿಡುತ್ತೆ ಯಾರು ಸಪೋರ್ಟ್ ಸಿಗ್ತದೆ ಏನು ಕತೆ ಅಂತ. ಸೊ ಇವಾಗ ಅದು ತಕ್ಕಂತೆ ಆಟಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಇನ್ನು ಮುಂದೆ ಟಾರ್ಗೆಟ್ ಆಟಗಳು ಕೂಡ ಶುರು ಆಗುತ್ತೆ. ಗೇಮ್ ಅಲ್ವಾ, ಇರಲಿ, ಅವ್ರು ಟಾರ್ಗೆಟ್ ಮಾಡಲಿ, ನೀವು ಸೇವ್ ಮಾಡ್ಕೊಂಡು ಹೋಗಿ ನಿಮ್ಮ ಫೇವ್ರೇಟ್ ಸ್ಪರ್ಧಿಗಳನ್ನ ಅಷ್ಟೇ. ಸೊ ಅದನ್ನು ನೆಗೆಟಿವ್ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬೇಡ, ನೆಗೆಟಿವ್ ಆಗಿ ತೊಗೊಳ್ಳೋದು ಬೇಡ. ನಾವು ಹೇಗೆ ತೊಗೋಬೇಕು ಅಂದರೆ, ನಮ್ಮ ಸ್ಪರ್ಧಿಗೆ ನಾವು ವೋಟ್ ಮಾಡ್ತೀವಿ, ಅವ್ರು ಚೆನ್ನಾಗಿ ಆಟ ಆಡ್ತಿದ್ರೆ ನಾವು ಸೇವ್ ಮಾಡಿಸ್ತೀವಿ, ಇಷ್ಟೇ, ಮುಗೀತು, ಸಿಂಪಲ್. ಓಕೆನಾ. ಆ್ಯಂಡ್ ಜೊತೆಗೆ ಈ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ, ಅದನ್ನು ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ಗಿಲ್ಲಿ ಹೆಸರನ್ನ ತಗೊಂಡಿರುವಂಥದ್ದು ಜಾನ್ವಿ, ಕನ್ಫರ್ಮ್. ಅಶ್ವಿನಿ ಗೌಡ ಇವರೆಲ್ಲ ಆಲ್ಮೋಸ್ಟ್ ಪಕ್ಕ ತಗೊಂಡಿರ್ತಾರೆ, ಗಿಲ್ಲಿನ ಬಿಡಲ್ಲ. ಅದರಲ್ಲೂ ಕೂಡ ಈ ವಾರ ತುಂಬ ಕತೆಗಳು, ಅದು ಕೂಡ ಗಿಲ್ಲಿ ವಿಷಯದಲ್ಲಿ ತುಂಬ ಗರಂ ಆಗವ್ರೆ, ಸಿಕ್ಕಾಪಟ್ಟೆ ಉರಿ ಕೂಡ ಇದೆ ಗಿಲ್ಲಿ ಕಂಡ್ರೆ. ಸೊ ಇವಾಗ ತೀರಿಸ್ಕೋತಾರೆ. ಆ್ಯಂಡ್ ಅಶ್ವಿನಿ ಗೌಡವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೀಳ್ತಾ ಇದೆ ಮುಖಕ್ಕೆ ನಾಮಿನೇಷನ್ ಇದು. ಸೊ ಕಾಮಿಡಿಲಿ ಕ್ಯಾರೆಕ್ಟರ್ನ ಡಮ್ಮಿ ಮಾಡಿರೋದು ಯಾರಿಗೆ ಹೇಳ್ತಿರ್ಬೋದು, ರಘು ಅವರು. ಈಗ ರಘುವಣ್ಣ ಗಿಲ್ಲಿಗಂತೂ ಹೇಳ್ತಾ ಇಲ್ಲ ಅದನ್ನು, ಬಟ್ ಯಾರೋ ಒಬ್ಬರು ಕಾಮಿಡಿ ಮಾಡ್ತಾನೆ ಕ್ಯಾರೆಕ್ಟರ್ನ ಡಮ್ಮಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ನಮಗೆ ಗಿಲ್ಲಿಯವ್ರಿಗೆ ಹೇಳೋ ರೀತಿ ಒಂದು ಸಿಂಕ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ರಘುವಣ್ಣ ಗಿಲ್ಲಿನ ಮತ್ತು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡೋ ಸಾಧ್ಯತೆ ತುಂಬ ಕಡಿಮೆ ಇದೆ. ಬಿಕಾಸ್ ಅವ್ರಿಗೆ ಅವ್ರಿಬ್ರು ಕಂಡ್ರೆ ಇಷ್ಟ ಆ್ಯಂಡ್ ರಿಯಲ್ ಅಂತ ಕೂಡ ಹೇಳಿದ್ದಾರೆ. ಸೊ ಬೇರೆಯವ್ರು ಯಾರಿಗೂ ಹೇಳಿರುವಂಥದ್ದು ಅದನ್ನ ಇಲ್ಲಿ ಸಿಂಕ್ ಮಾಡ್ತಿದ್ದಾರೆ ಅನಿಸುತ್ತೆ. ಸೊ ಇಲ್ಲಿ ರಾಶಿಕಾ ಅವ್ರಿಗೆ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಟ್ ಮಾಡ್ತಾ ಇದ್ದಾರೆ. ನಾಮಿನೇಟ್ ಮಾಡೋದು ತಪ್ಪಲ್ಲ, ಬಟ್ ಕಾರಣಗಳೇನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ವಿಷಯ ಹೆಂಗೆ ಗೊತ್ತಾ, ಅವರು ಕಾರಣ ಕೊಡಬೇಕಾದ್ರೆ ಒಂದು ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ದಾರೆ, ಆ್ಯಂಡ್ ಡಿಪೆಂಡ್ ಆಗ್ತಾರೆ ಅನ್ನೋ ರೀತಿ ಹೇಳುವಂಥದ್ದು. ಓಕೆನಾ. ನನಗೆ ರಾಶಿಕಾ ಶೆಟ್ಟಿಲಿ ನೋಡಿದಾಗ ಯಾರ್ದೋ ಮೇಲೆ ಡಿಪೆಂಡ್ ಆಗಿದ್ದಾರೆ, ಇಂಡಿವಿಜುವಲ್ ಆಗಿ ಆಡ್ತಿಲ್ಲ ಅಂತ ಏನು ಅನಿಸಿಲ್ಲ. ಬಟ್ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ ಇತ್ತು. ಬಟ್ ಪರವಾಗಿಲ್ಲ, ಹೋದ ವಾರದಿಂದ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅದರ ಹಿಂದೆ ವಾರ ಮಾತ್ರ ಜಾಸ್ತಿ ಆಡಿದರು, ಪ್ರೀವಿಯಸ್ ವಾರ ಗೇಮಲ್ಲಿ ಕೂಡ ಆಟ ಆಡಿದ್ರು. ಸೊ ಡಿಪೆಂಡ್ ಆಗಿದ್ರೆ ಅಂತ ನನಗಂತೂ ಅನಿಸಿಲ್ಲ. ನಿಮ್ಗೆ ಯಾರು ಇವ್ರು ಯಾರೋ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಅನ್ಸುತ್ತಾ? ಯಾಕಂದ್ರೆ ಅವ್ರು ನಾನು ಲೈವ್ ನೋಡ್ಬೇಕಾದ್ರು ಕೂಡ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ, ರಕ್ಷಿತ ಜೊತೆನೂ ಚೆನ್ನಾಗಿದ್ದಾರೆ ಅವ್ರು. ಆ್ಯಕ್ಚುಲಿ ಎಲ್ಲ ಸ್ಪರ್ಧಿಗಳ ಜೊತೆ ಸ್ಪಂದನ ಆಗ್ಬೋದು, ಅಭಿ ಆಗ್ಬೋದು, ಇವರು ಗಿಲ್ಲಿ ಜೊತೆ ಆಗ್ಬೋದು, ಪ್ರತಿಯೊಬ್ಬರ ಜೊತೆ, ಕಾವ್ಯ ಜೊತೆ ಆಗ್ಬೋದು, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಅಶ್ವಿನಿ ಆಗ್ಬೋದು, ಜಾನ್ವಿ ಜೊತೆ ಆಗ್ಬೋದು, ಪ್ರತಿಯೊಬ್ಬರ ಜೊತೆ ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲೂ ಕೂಡ ಡಿಪೆಂಡ್ ಆಗಿದ್ದಾರೆ ಯಾರೋ ಮೇಲೆ ಒಬ್ಬರ ಮೇಲೆ ಅಂತ ಏನು ನಂಗೆ ಅನಿಸಿಲ್ಲ. ಬಟ್ ಏನಪ್ಪ ಅಂದರೆ, ಅವರು ಫ್ರೆಂಡ್ಶಿಪ್ ಏನು ಮಾತಾಡ್ತಾರೆ ಮುಂದೆ ಆ ಥರ ರಿಯಲ್ ಆಗಿಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ. ಯಾಕಂದರೆ ಅವರು ಹಿಂದೆ ಮಾತಾಡಿರೋ ಕೆಲವು ವಿಷಯಗಳು ಹಂಗೆ ಅನ್ಸೋಕ್ಕೆ ಒಂದು ಪ್ರೂಫ್ ಆಗಿ ನಿಂತ್ಕೊಂಡಿದೆ ನಮಗೆ ಸೊ ಎಪಿಸೋಡ್ಗಳಲ್ಲಿ. ಸೊ ಹಿಂಗಿರಬೇಕಾದ್ರೆ ಅದೊಂದು ಸರಿ ಮಾಡ್ಕೋಬೇಕಾಗಿತ್ತು. ಸುದೀಪಣ್ಣ ಅದಕ್ಕೆ ವಾರಕತೆ ಕಿಚನ್ ಜೊತೆ ಎಪಿಸೋಡ್ ಕೂಡ ಸ್ವಲ್ಪ ಒಂದು ಕ್ಲಾಸ್ ತೊಗೊಂಡ್ರು, ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಬೇಗ ಸರಿ ಮಾಡ್ಕೋಬೇಕಾಗುತ್ತೆ. ರಾಶಿಕಾ ಶೆಟ್ಟಿ ಅವರು ಒಂದು ಫ್ರೆಂಡ್ಶಿಪ್ನ ನಂಬ್ತೀವಿ ಅಂದರೆ ಟ್ರಸ್ಟ್ ಇಟ್ಟು
ಅವ್ರ ಜೊತೆ ಜೆನ್ಯೂನ್ ಆಗಿರಬೇಕು. ಅದು ಅಲ್ಲಿ ಕಾಣಿಸ್ತಾ ಇಲ್ಲ. ಕೆಲವೊಂದು ವಿಷಯದಲ್ಲಿ ಹಿಂದೆ ಮಾತಾಡುವಂಥದ್ದು ಬೇರೆ ಏನೋ ಮಾತಾಡುವಂಥದ್ದು ನಡೀತಾ ಇದೆ, ಅದು ಸರಿ ಮಾಡ್ಕೋಬೇಕಾಗತ್ತೆ. ಸೊ ಆ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಹಿಂಗೆ ಕತೆ ನೋಡುವ. ಸೊ ಅದನ್ನು ತಗೋಬಾ ಇದನ್ನು ತಗೋಬಾ ಅಂತ ಆರ್ಡ್ರ್ ಮಾಡಿರುವಂಥದ್ದು. ಇವಾಗ ನನಗಂತೂ ಹಂಗೆ ಅನಿಸಿಲ್ಲ ಯಾವಾಗಲೂ ಕೂಡ. ಬಟ್ ರಕ್ಷಿತಾ ಶೆಟ್ಟಿ ಏನಿದ್ದಾರೆ, ಸೊ ಅವ್ರಿಗೆ ಹೇಳಿರುವಂಥದ್ರಿಂದ ಅದು ತಗೋಬಾ ಇದು ತಗೋಬಾ ಅಂತ. ಸೊ ಅವ್ರಿಗೆ ಅನಿಸಿದೆ ಇವ್ರು ಜಾಸ್ತಿ ಆರ್ಡ್ರ್ ಮಾಡ್ತಾರೆ, ಸೊ ಇವ್ರು ಡಿಪೆಂಡ್ ಆಗ್ತಾರೆ ಮೇಲೆ ಬೇರೆಯವ್ರ ಮೇಲೆ, ಈ ಥರ ಪರ್ಸ್ಪೆಕ್ಟಿವ್ ಇರ್ಬೋದು. ಇವಾಗ ನನಗೇನೋ ಬೇಕು ಅಂದರೆ ನಾನು ಹೋಗಿ ತಗೊಬಂದ್ಬಿಟ್ಟು ನಾನು ಮಾಡ್ಕೊಂಡು ತಿನ್ನೋದು ಅಥವಾ ಏನೋ ತಗೊಬರೋದು, ಈ ಥರ ಮಾಡಿದ್ರೆ ಓಕೆ. ಬಟ್ ಇವಾಗ ರಕ್ಷಿತಾ ಶೆಟ್ಟಿ ಅವ್ರಿಗೆ ಜಾಸ್ತಿ ಅದು ತಗೋಬಾ ಅಂತ ಏನಾರು ಹೇಳಿದರೆ ನನಗೆ ಗೊತ್ತಿಲ್ಲ. ಬಟ್ ಎಪಿಸೋಡ್ ನಮಗೆಲ್ಲನೂ ತೋರಿಸೋದಿಲ್ಲ, ಓಕೆನಾ. ಬಟ್ ಇವಾಗ ಅವ್ರು ಹೇಳೋ ರೀತಿ ನೋಡಿದಾಗ ಈ ಥರ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಾ ಅಂತ ಈ ಪರ್ಸ್ಪೆಕ್ಟಿವ್ ಇರ್ಬೋದು. ಇವಾಗ ನೋಡೋರ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ರಾಶಿಕಾ ಶೆಟ್ಟಿ ಅವ್ರಿಗೆ ನಾನು ಯಾರ ಮೇಲೂ ಡಿಪೆಂಡ್ ಆಗಿದ್ದೀನಿ, ನಾನು ಮೊದಲೇ ಹೇಳಿದ್ನಲ್ಲ ಆ ಥರ ಪಾಯಿಂಟ್. ಸೊ ಆ ಥರ ಅಂತ ಅನಿಸಿರುತ್ತೆ. ಬಟ್ ರಕ್ಷಿತಾ ಶೆಟ್ಟಿ ಹೇಳ್ತಿರೋ ನೋಡಿದ್ರೆ ಮೇ ಬಿ ಅದು ತಗೋಬಾ ಇದು ತಗೋಬಾ, ಅದು ಮಾಡು ಇದು ಮಾಡು, ಈ ಥರ ಬೇರೆ ಮೇಲೆ ಡಿಪೆಂಡ್ ಆಗ್ತಾರೆ, ತಾವ್ಯಾವ ಕೆಲಸ ಮಾಡಲ್ಲ ಅನ್ನೋ ಆ್ಯಂಗಲಿಂದ ಹೇಳ್ತಿರ್ಬೋದು ಅಂತ ಅನಿಸುತ್ತೆ. ರೆಸ್ಪೆಕ್ಟ್ ಮಾಡಬೇಕು, ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅನ್ಸಲ್ವ ಗೈಸ್. ರಾಶಿಕಾ ಶೆಟ್ಟಿ ರೆಸ್ಪೆಕ್ಟ್ ಕೊಡ್ದಂತೇನು ತುಂಬ ಏನು ಮಾತಾಡೋ ಅಂತ ಅನಿಸುತ್ತೆ. ಬಟ್ ಪಾಯಿಂಟ್ ರೈಟ್ ಇದೆ ಯಾರ್ದು, ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಸರಿ. ಬಟ್ ರಾಶಿಕಾ ಶೆಟ್ಟಿ ರೆಸ್ಪೆಕ್ಟ್ ಕೊಡ್ದಿರೋಂಥ ರೀತಿ ಏನಾದ್ರು ನಡ್ಕೊಂಡಿರೋದು ಏನೋ ಇದೆಯಾ? ಆ್ಯಕ್ಚುಲಿ ಇಬ್ಬರೂ ಕೂಡ ಚಿಕ್ಕ ಮಕ್ಳಂಗೆ ಆಡ್ತಾರೆ, ಆನೆಸ್ಟಾಗಿ ಹೇಳ್ತೀನಿ ನಾನು. ಯಾಕಂದರೆ ರಾಶಿಕಾ ಶೆಟ್ಟಿ ಅವ್ರದ್ದು ವಾಯ್ಸ್ ಕೂಡ ಹಾಗೆ ಇದೆ. ಇನ್ನು ರಕ್ಷಿತಾ ಶೆಟ್ಟಿ ಅಂತ ಕೇಳಲೇಬೇಡಿ, ಹುಡುಗಿ ಚಿಕ್ಕ ಹುಡುಗಿನೇ. ಬಟ್ ಏನಂದರೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಇಲ್ಲಿ, ರಕ್ಷಿತಾ ಶೆಟ್ಟಿ ಅವ್ರಿಗೆ ಕನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ ಕಂಟ್ರೋಲ್ ಸಿಗಲ್ಲ, ಅದನ್ನು ಹುಡುಗಿನೇ ಒಪ್ಕೊಳ್ಳುತ್ತೆ. ಆಮೇಲೆ ಸಾರಿ ಕೇಳುತ್ತೆ, ಇಲ್ಲಾಂದರೆ ನನಗಿನ್ನು ತಪ್ಪಾಯಿತು ಬಿಡಿ ಅಂದರೆ ನೆನ್ನೆ ಎಪಿಸೋಡ್ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ಮೆಚುರಿಟಿ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ, ಸೊ ಇನ್ನೂ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದೆ. ಬಟ್ ಇದನ್ನು ದೊಡ್ಡವರಾಗಿರೋಂಥವ್ರು ಸ್ವಲ್ಪ ಹ್ಯಾಂಡಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದ್ರೆ ನೀವು ಪ್ರತಿ ಸಲ ನೀವು ಅಬ್ಸರ್ವ್ ಮಾಡಿದ್ರೆ ಬೇಗ ನರ್ವಸ್ ಆಗುವಂಥದ್ದು ನೋಡ್ಬೋದು ನೀವು, ಮತ್ತು ಬೇಗ ರಿಯಾಕ್ಟ್ ಮಾಡೋ ರೀತಿಗಳು ನೋಡ್ಬೋದು. ಸೊ ಹಂಗರ್ನ ಅಂದರೆ ಆ ಕೋಪ ಬರುತ್ತಲ್ಲ, ಸೊ ಆ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಬರೋಲ್ಲ, ಮಾತಾಡ್ಬಿಡುತ್ತೆ. ಬಟ್ ಮಾತಾಡೋದ್ರಲ್ಲೂ ಕೂಡ ಏನು ನೆಗೆಟಿವ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಪಾಯಿಂಟ್ಗಳು ಕೂಡ ಇರುತ್ತೆ. ಬಟ್ ಆ ವೇ ಇರುತ್ತಲ್ಲ, ಕಮ್ಯುನಿಕೇಷನ್ ವೇ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದನ್ನು ದೊಡ್ಡವರಾಗಿರೋರು ಸ್ವಲ್ಪ ಬುದ್ಧಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಅದು ಅವ್ರ ಕೆಲಸ ಕೂಡ ಅಲ್ಲ, ಯಾಕಂದ್ರೆ ಅವ್ರಿಗೂ ಟ್ರಿಗರ್ ಆಗ್ತಿರುತ್ತೆ. ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ಒಂದು ಇಂಪ್ರೂವ್ಮೆಂಟ್ ನಾನು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಒಂದು ಕನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ ಒಂದು ನಿಂತ್ಕೊಂಡು ಕ್ಲಿಯರಾಗಿ ಆ ವಿಷಯನ ಕ್ಲಿಯರ್ ಮಾಡೋವಂಥದ್ದು, ಅದು ತಾಳ್ಮೆಯಿಂದ. ಅದು ನಡೀತಾ ಇಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಡಿಪೆಂಡ್ ಆಗಿರೋದು ನೋಡಿದ್ದಾರೆ ಅಂತ ಹೇಳ್ತಿರೋಂಥದ್ದು. ರಕ್ಷಿತಾ ಶೆಟ್ಟಿ ಅವರು ಬೇರೆಯವ್ರು ಡಿಪೆಂಡ್ ಆಗಿದ್ದಾರೆ ಅಂತ. ಎಲ್ಲರೂ ಒಂದಲ್ಲ ಒಂದು ರೀತಿ ಯಾರ ಮೇಲೂ ಡಿಪೆಂಡ್ ಆಗೇ ಆಗ್ತಾರೆ, ಯಾರು ಇಂಡಿವಿಜುವಲಾಗಿ ಕಂಪ್ಲೀಟ್ ಆಗಲ್ಲ. ಅದು ನಾವೆಲ್ಲ ಅಕ್ಸೆಪ್ಟ್ ಮಾಡಬೇಕಾಗಿರೋಂಥ ವಿಷಯನೇ. ಓವರ್ ಆ್ಯಕ್ಟಿಂಗ್ ನಿನ್ನ ಹತ್ರ ಇಟ್ಕೊಂಡ್ಬಿಟ್ಟು ಅವರೇ ಓವರ್ ಆ್ಯಕ್ಟಿಂಗ್ ಮಾಡ್ತಾವ್ರಲ್ಲ, ಏನೇ ಹೇಳೋಣ. ಬಟ್ ಇಬ್ಬರೂ ಕೂಡ ಅದೇ ರೀತಿ ಆಡ್ತಾರೆ, ಇಬ್ಬರು ಚೈಲ್ಡಿಶ್ ಆಗಿ ಆಡ್ತಿರೋಂಥದ್ದು ನನ್ನ ಪ್ರಕಾರ. ಯಾಕಂದರೆ ಒಂದು ಕನ್ವರ್ಸೇಷನ್ ಏನೋ ಪ್ರಾಬ್ಲಮ್ ಆಗಿದೆ ಏನೋ ಆಗಿದೆ ಅಂದಾಗ ಮಾತಾಡಿ ಬಗೆಹರಿಸ್ಕೋಬಹುದು. ಬಟ್ ಈ ರೀತಿ ಏನೇ ಹೇಳೋಣ ನೋಡಿ, ಇದನ್ನು ಹೇಳಿದ್ದು ಸರ್ವೆಂಟ್ ಅಲ್ಲ ನಾವು ಅಂತ ಹೇಳ್ತಾರೆ. ಅಂದರೆ ಮೇ ಬಿ ಇವ್ರ ಹತ್ರ ತುಂಬ ಕೆಲಸಗಳನ್ನ ಮಾಡಿಸ್ಕೊಂಡಿರ್ಬೋದು, ಅಥವಾ ಪ್ರೀತಿಯಿಂದನೋ ಅಥವಾ ನಾರ್ಮಲಾಗಿ ಕಾಮನಾಗಿ ಹೇಳಿರ್ಬೋದು, ಅದನ್ನ ಮಾಡು ಇದು ಮಾಡು, ಅದು ತಗೋಬಾ ಅಂತಲೂ ಹೇಳಿರ್ಬೋದು. ಬಟ್ ಏನಂದರೆ ಅದು ರಕ್ಷಿತಾ ಅವ್ರಿಗೆ ಅನಿಸಿದೆ, ಓಕೆ ಅವ್ರು ನಮ್ಮನ್ನು ಜಾಸ್ತಿ ಕೆಲಸ ಮಾಡ್ತಾರೆ, ಡಿಪೆಂಡ್ ಆಗ್ತಾರೆ ಬೇರೆಯವ್ರ ಮೇಲೆ, ತಾವೇ ಕೆಲಸ ಮಾಡಲ್ಲ ಅನ್ನೋ ರೀತಿ ಹೇಳಿರ್ಬೋದು ಅಂತ ಅನಿಸುತ್ತೆ. ಓಕೆನಾ, ಇದೆಲ್ಲ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಯಾರು ಸರ್ವೆಂಟು ಅಲ್ಲ ಇಲ್ಲಿ. ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಸ್ಟೇಟ್ಮೆಂಟ್ಗಳು ಚೆನ್ನಾಗಿಲ್ಲ. ಸೊ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅದು ಮಾತಾಡಿರೋದು ತಪ್ಪು. ಆ್ಯಂಡ್ ರಾಶಿಕಾ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಯಾರಿಗೂ ಸರ್ವೆಂಟ್ಗಳಲ್ಲ. ಏನೋ ಟಾಸ್ಕ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಕಾನ್ಸೆಪ್ಟ್ ತಂದಿರ್ತಾರೆ, ಅಲ್ಲಿ ಕೆಲಸ ಮಾಡಿರ್ತಾರೆ ಅಷ್ಟೇ ಪಾಪ. ಬಟ್ ಅದನ್ನು ಈ ಥರ ನೋಡೋಂಥದ್ದು ಮಾತಾಡೋದು ತಪ್ಪಿದೆ. ಸೊ ಸರಿ ಮಾಡ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಈ ಓವರಾಲಾಗಿ ನೋಡಿದಾಗ ನಂಗೆ ಅನಿಸಿದ್ದೇನೆಂದರೆ, ಇಲ್ಲಿ ವಿಷಯ ತುಂಬ ಚಿಕ್ಕದಿದೆ, ಮಾತಾಡ್ಕೊಂಡೇ ಬಗೆಹರಿಸ್ಕೋಬೋದು. ಬಟ್ ಇಬ್ಬರು ಕೂಡ ಕರೆಕ್ಟಾಗಿ ಮಾತಾಡ್ಕೊಂಡು ಬಗೆಹರಿಸ್ಕೋತಿಲ್ಲ. ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ. ನೋಡೋಣ ಎಪಿಸೋಡಲ್ಲಿ ಯಾವ ಥರ ಆಗುತ್ತೆ ಏನು ಕತೆ ಅಂತ. ಏನಿಲ್ಲ ಗೈಸ್, ಪರ್ಸ್ಪೆಕ್ಟಿವ್ ಅಷ್ಟೇ. ಅವ್ರು ಹೇಳಿದ್ನ ಇವ್ರು ಹಿಂಗೋ ಅರ್ಥ ಮಾಡ್ಕೊಂಡ್ರೆ ಅಂದರೆ ಕಥೆನೇ ಬೇರೆ ಆಗುತ್ತೆ. ಅದಕ್ಕೋಸ್ಕರನೇ ಓಪನ್ ಅಂಶ ಇಡುವಂಥದ್ದು. ಅದರಿಂದನೇ ಇಷ್ಟೊಂದು ಸೀನ್ ಕ್ರಿಯೇಟ್ ಆಗೋದು. ಎಲ್ಲ ಬಿಗ್ ಬಾಸ್ ಅವರ ಆಟಕ್ಕೆ ಎಷ್ಟು ಜನ ಬಲಿ ಆಗ್ತಾರೆ ಏನು ಕತೆ ಅಂತ ಕಾದು ನೋಡಬೇಕು. ನೋಡುವ ಏನೇನು ಆಗುತ್ತೆ ಏನು ಕತೆ ಅಂತ. ನೆನ್ನೆ ಎಪಿಸೋಡ್ ರಿವ್ಯೂ ಬರುತ್ತೆ, ಡೀಟೇಲಾಗಿ ಮಾತಾಡೋಣ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.